ಹೇ, ಆ ಮನೇಲಿ ಬೆಳಕು ಹಚ್ಚಿದವನು ಮತ್ತೆ ಬೆಳಕು ಹಚ್ಚೋದಿಲ್ಲ. ಯಾಕೆ ಯಾಕೆ ಯಾರು ಹೇಳಿದ್ರು? ಹೊಸ ಕತೆ ಹೆಸರು ಲಾಸ್ಟ್ ಸೀನ್. ಮಲೆನಾಡಲ್ಲಿ ಮಳೆಗಾಲ ಆರಂಭ ಆಗಿತ್ತು. ಮಳೆ ಸುರಿಯುತ್ತಿದ್ದ ಆ ರಾತ್ರಿ ಹಳ್ಳಿ ಅಂಚಿನಲ್ಲಿದ್ದ ವರ್ಷಗಳಿಂದ ಬೀಗ ಹಾಕಿದ ಮನೆಗೆ ಹೊಸ ಶಿಕ್ಷಕ ಅರವಿಂದ್ ಅನ್ನೋನು ಹೊಸಕ್ಕೆ ಬರ್ತಾನೆ. ಗ್ರಾಮದವ್ರು ಅವಾಗ ಒಂದು ಮಾತು ಹೇಳ್ತಾರೆ, ಏಯ್, ಆ ಮನೆಗೆ ಹೋಗ್ಬೇಡ, ಆ ಮನೇಲಿ ಬೆಳಕು ಹಚ್ಚಿದವನು ಮತ್ತೆ ಬೆಳಕು ಹಚ್ಚೋದಿಲ್ಲ. ಯಾಕೆ ಹೀಗೆ? ತಲೆ ಬಿಸಿ ಆಯಿತು ಅರವಿಂದ್ಗೆ. ಇದು ಶಿವಮೊಗ್ಗದ ಹತ್ತಿರದ ಒಂದು ಹಳ್ಳಿ, ಕಡವಳ್ಳಿ ಅಂತ. ಆ ಹಳ್ಳಿ ಅತಿ ಸುಂದರವಾಗಿತ್ತು. ಸುತ್ತಲಿನ ಹಸಿರು ತುಂಬಿದ ವನಸಿರಿ, ಜುಳು ಜುಳು ಹರಿಯುವ ಚಿಕ್ಕ ನದಿ. ಇಂತಹ ಒಂದು ಪುಟ್ಟ ಹಳ್ಳಿಗೆ ಅರವಿಂದ್ ಶಾಲೆಯ ಶಿಕ್ಷಕನಾಗಿ ಬಂದಿದ್ದ. ಅವನಿಗೆ ವಾಸ ಮಾಡಲಿಕ್ಕೆ ಮನೆ ಬೇಕಾಗಿತ್ತು. ಮನೆಯನ್ನು ಹುಡುಕ್ತಾ ಇದ್ದ. ಹಳ್ಳಿ ಜನರನ್ನು ಕೇಳ್ದ. ಹೆಚ್ಚು ಮನೆಗಳಿಲ್ಲದ ಹಳ್ಳಿ ಅದು. ಅದರ ಮಧ್ಯದಲ್ಲಿ ಒಂದು ದೊಡ್ಡ ಹಳೆಯ ಮಹಡಿ ಮನೆ ಕಾಣಿಸ್ತು. ಅದು ಕೆಲವು ವರ್ಷಗಳಿಂದ ಬಾಗಿಲು ಹಾಕಿದ ಹಾಗೆ ಅವನಿಗೆ ಅನ್ನಿಸ್ತು. ಅವನು ಹಳ್ಳಿ ಜನರನ್ನು ಕೇಳಿದ, ಈ ಮನೆ ಬಾಡಿಗೆಗೆ ಸಿಗುತ್ತಾ ಅಂತ. ಆದರೆ ಎಲ್ಲರೂ ಒಂದೇ ಮಾತು ಹೇಳಿದರು, ಅದು ನೆರಳಿನ ಮನೆ, ಯಾವ ಮನೆಗೆ ಬೇಕಾದರೂ ಹೋಗಿ, ಆದರೆ ಆ ಕೆಂಪು ಬಾಗಿಲಿನ ಮನೆಗೆ ಮಾತ್ರ ಹೋಗಬೇಡಿ. ಆದರೆ ಅರವಿಂದಗೆ ಬೇರೆ ಗತಿ ಇರಲಿಲ್ಲ. ಬೇರೆ ಮನೆ ಸಿಗುವ ಚಾನ್ಸು ಇರಲಿಲ್ಲ. ಏನು ಮಾಡ್ದ ಅವನು? ಮುಗುಳ್ನಕ್ಕ. ಮತ್ತೆ ಆ ಮನೆಯಲ್ಲಿ ಏನಾದರೂ ಪರವಾಗಿಲ್ಲ, ನಾನು ವಾಸ ಮಾಡ್ತೀನಿ ಅಂತ ಆ ಮನೆಗೆ ವಾಸಕ್ಕೆ ಹೋದ. ಎಲ್ಲ ಕೊಠಡಿಗಳನ್ನು ಸ್ವಚ್ಛಗೊಳಿಸ್ತಾ, ಕರಡೆಯನ್ನು ಸ್ವಚ್ಛಗೊಳಿಸ್ತಾ, ಗೋಡೆ ನಡುವೆ ಕಿಟ ಕಿಟ ಅಂತ ಒಂದು ಸದ್ದು ಬರ್ತಾ ಇತ್ತು. ಏನೋ ಅಂದ್ಕೊಂಡು ಇಡೀ ಮನೆಯನ್ನು ಸ್ವಚ್ಛಗೊಳಿಸ್ತಾ. ಮೊದಲು 2 ದಿನ ಎಲ್ಲ ಸರಿಯಾಗಿತ್ತು. ಅರವಿಂದನಿಗೆ ಖುಷಿಯಾಯಿತು. ಯಾಕೆ ಜನ ಎಲ್ಲ ಹೀಗಂದರು, ತುಂಬ ಚೆನ್ನಾಗಿದೆಯಲ್ಲ ಮನೆ ಅಂತ ಅವನ ದಿನಚರಿಯನ್ನು ಪ್ರಾರಂಭಿಸ್ದ. 3ನೇ ದಿನ ರಾತ್ರಿ ಮಳೆ ಜೋರಾಗಿ ಸುರಿತಿತ್ತು. ವಿದ್ಯುತ್ ಹೋಗಿತ್ತು. ಅರವಿಂದ್ ಒಂದು ಲಾಟಿನ ಹಚ್ಚಿ ಅಡುಗೆ ಮನೆಗೆ ಬಂದ. ಸುಳಿಗಾಳಿ ಬೀಸಿದ ಹಾಗಾಯಿತು. ಇಟ್ಟಿಗೆಯಲ್ಲಿ ಗಾಳಿ ಬಂದಿರಬೇಕು ಅಂದ್ಕೊಂಡ. ಮೇಲ್ಮಾಡಿಯಲ್ಲಿ ಯಾರೋ ಚಿಕ್ಕದಾಗಿ ಓಡಾಡಿ ಸದ್ದು ಕೇಳ್ತಿತ್ತು. ಮೃದುವಾದ ಹೆಜ್ಜೆ ಧ್ವನಿ. ಅರವಿಂದ್ ಕಿವಿಗೊಟ್ಟು ಆಲಿಸ್ಲಿಕ್ಕೆ ಶುರು ಮಾಡ್ದ. ಸ್ವಲ್ಪ ಹೊತ್ತಲ್ಲಿ ಟಕ್ 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 ಅನ್ನುವಂಥ ಸದ್ದು. ಯಾರೋ ನಿಧಾನವಾಗಿ ನಡೀತಿರುವಂತೆ ಮೃದುವಾದ ಹೆಜ್ಜೆ ಸಪ್ಪಳ. ಅರವಿಂದ್ ಧೈರ್ಯ ಮಾಡಿ ಲಾಟಿನ ಹಿಡಿದು ಮೇಲಕ್ಕೆ ಹೋದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಗಾಳಿ ಸದ್ದಿರಬೇಕು ಅಂದ್ಕೊಂಡ. ಹಾಗೆ ನೋಡ್ತಾ ಇದ್ದ. ಅವನ ದೃಷ್ಟಿ ಕನ್ನಡಿ ಕಡೆಗೆ ಹೋಯಿತು. ಅದೊಂದು ಹಳೆಯ ಕನ್ನಡಿ. ಕನ್ನಡಿಯಲ್ಲಿ ಅವನ ಪ್ರತಿಬಿಂಬ ಕಾಣ್ತಾ ಇತ್ತು. ಅವನಷ್ಟು ಅಂದಾಜು ಮಾಡಲಿಲ್ಲ. ಯಾಕೋ ಕಣ್ಣಗಲಿಸಿ ಮತ್ತೊಮ್ಮೆ ನೋಡ್ದ. ಕನ್ನಡಿಯಲ್ಲಿ ಅವನ ಪ್ರತಿಬಿಂಬ ಕಾಣ್ತಾ ಇತ್ತು. ಅವನ ಹಿಂದೆ ಒಬ್ಬ ಹುಡುಗಿ ನೆರಳು ಕಾಣ್ತು. ಅರವಿಂದ್ ನಿಜವಾಗೂ ಬೆಚ್ಚಿಬಿದ್ದ. ರಪ್ಪ ಅಂತ ಹಿಂದಕ್ಕೆ ತಿರುಗ್ದ. ಆದರೆ ಯಾರೂ ಇರಲಿಲ್ಲ. ಮತ್ತೆ ಕನ್ನಡಿ ಕಡೆ ನೋಡ್ದ. ಆಶ್ಚರ್ಯ, ಅದರ ಮೇಲಿದ್ದ ಧೂಳಲ್ಲಿ ಬೆರಳಿನಿಂದ ಬರೆಯಲ್ಪಟ್ಟ ಒಂದು ವಾಕ್ಯ ಕಾಣಿಸ್ತು. ನನ್ನನ್ನು ಯಾರು ಕೊಂದ್ರು ಅಂತ. ಈಗ ಅರವಿಂದ್ ನಿಜವಾಗಿ ಹೆದರಿದ. ಮೈಯೆಲ್ಲ ಬೆವರಿಳಿತಿತ್ತು. ಏನು ಮಾಡಬೇಕು ಅಂತ ತೋಚದೆ ಸೀದಾ ಕೆಳಗಿಳಿದು ಬಂದ. ಮಾರನೇ ದಿನ ಹಳ್ಳಿಯಲ್ಲಿರುವ ಹಿರಿಯರನ್ನು ಭೇಟಿ ಮಾಡೋಣ ಅಂತ ಹೋದ. ಸುಮಾರು ವರ್ಷದ ಒಬ್ಬ ವೃದ್ಧ ಭೇಟಿಯಾದ. ನಡೆದ ಎಲ್ಲ ವಿಷಯವನ್ನು ಅವನಿಗೆ ಹೇಳ್ದ ಅರವಿಂದ್. ಆ ವೃದ್ಧ ಹೇಳ್ತಾನೆ, ಅದು 20 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಮಾಯಾ ಎಂಬ ಹುಡುಗಿ ವಾಸ ಮಾಡ್ತಿದ್ಲು. ಒಂದು ರಾತ್ರಿ ಯಾಕೆ ಕಾಣೆಯಾಗಿದ್ಲು. ಅದಾದ ನಂತರ ಆ ಮನೆಯಲ್ಲಿ ವಿಚಿತ್ರ ಘಟನೆಗಳು ಆರಂಭವಾದವು. ಅದಕ್ಕಾಗಿ ಆ ಮನೆಗೆ ಯಾರೂ ಹೋಗ್ತಿರ್ಲಿಲ್ಲ ಅಂದ. ಆ ರಾತ್ರಿ ಅರವಿಂದ್ ಮತ್ತೆ ಆ ಮನೆಯಲ್ಲಿ ಮೊಬೈಲ್ ಕ್ಯಾಮರಾ ಆನ್ ಮಾಡಿಟ್ಟ. ಹಾಗೆ ಮಲ್ಕೊಂಡ. ರಾತ್ರಿ 2 ಗಂಟೆ. ಬಾಗಿಲು ತಾನಾಗೆ ಕಿಟರ ಅಂತ ತೆರ್ಕೊಳ್ತು. ಚಳಿಗಾಳಿ ಒಳಗೆ ಬೀಸಿ ಬಂತು. ಅರವಿಂದ್ ಎದ್ದು ನೋಡ್ದ. ಮೇಲ್ಮಹಡಿಯಲ್ಲಿ ಯಾರೋ ಅಳೋ ಧ್ವನಿ ಕೇಳಿಸ್ತಾ ಇದೆ. ಧೈರ್ಯ ಮಾಡಿಕೊಂಡು ಅವನು ನಿಧಾನವಾಗಿ ಮೇಲಕ್ಕೆ ಹೋದ. ಆ ಕನ್ನಡಿಯಲ್ಲಿ ಯಾರೋ ಹುಡುಗಿ ನಿಂತ ಹಾಗಿತ್ತು. ಅವಳು ಬಿಳಿ ಉಡುಪು ಧರಿಸಿದ್ಲು. ಹುಡುಗಿ ನಿಂತ ಹಾಗೆ. ಆಕೆ ನಿಧಾನವಾಗಿ ಏನೋ ಹೇಳ್ದಂತೆ ಅನಿಸ್ತು. ಅರವಿಂದ್ ಕಿವಿಗೊಟ್ಟು ಕೇಳ್ದ. ಅವನಿಗಾಗ ಸ್ಪಷ್ಟವಾಗಿ ಕೇಳಿಸ್ತು, ನನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ, ನನ್ನ ಕೊಲೆಗಾರ ಇನ್ನೂ ಬದುಕಿದ್ದಾನೆ ಅಂತ ಅವಳು ಮೆಲುದನೆಯಲ್ಲಿ ಹೇಳ್ತಾ ಇದ್ಲು. ಅವಳು ನಿಧಾನವಾಗಿ ಗೋಡೆ ಒಂದು ಬದಿಗೆ ಸರಿತಾ ಹೋದಾಗಾಯಿತು. ನೋಡ್ತಿದ್ದ ಹಾಗೆ ಗೋಡೆಯಲ್ಲಿ ಮರೆಯಾಗ್ಬಿಟ್ಲು. ಅರವಿಂದ್ ಬೆಳಗ್ಗೆ ಊರಿನ ಪ್ರಮುಖರನ್ನು ಕರೆಸಿ ಗೋಡೆಯನ್ನು ಒಡಿಸ್ದ. ಅದರೊಳಗೊಂದು ಹಳೆಯ ಡೈರಿ, ಒಂದಷ್ಟು ಹರಿದೋದಂತಹ ಬಟ್ಟೆಗಳು, ಅಲ್ಲಲ್ಲೇ ಪುಡಿಪುಡಿಯಾದ ಬಟ್ಟೆಗಳು, ಇತರ ವಸ್ತುಗಳು. ಅವುಗಳ ನಡುವಿನಲ್ಲಿ ಒಂದಷ್ಟು ಅಸ್ಥಿಗಳು, ಮನುಷ್ಯನ
ಎಲ್ಬು. ಊರಿನ ಹಿರಿಯರ ಸಮ್ಮುಖದಲ್ಲಿ ಅರವಿಂದ ಡೈರಿಯನ್ನು ಓದ್ಲಿಕ್ಕೆ ಶುರು ಮಾಡ್ದ. ಡೈರಿಯಲ್ಲಿ ಬರೆದಿದ್ದ ಸತ್ಯ ಕೇಳಿ ಹಳ್ಳಿ ಜನರು ಬೆಚ್ಚಿ ಬಿದ್ರು. ಅದರಿಂದ ತಿಳಿತು ಮಾಯಾಳನ್ನು ಕೊಂದಿದ್ದು ಅವಳು ಮಾವನೇ ಅಂತ. ಆಸ್ತಿಗಾಗಿ ಅವಳನ್ನು ಜೀವಂತವಾದ ಕೊಠಡಿಯೊಳಗೆ ನೂಕಿ ಬಾಗಿಲಿಗೆ ಗೋಡೆ ಕಟ್ಟಿಸಿ ಮುಚ್ಚಿಬಿಟ್ಟಿದ್ದ. ಮಾಯಾ ಹಸಿವು ನೀರಡಿಕೆಯಿಂದ ನರಳಿ ನರಳಿ ಪ್ರಾಣ ಬಿಟ್ಟಿದ್ಲು. ಆ ಸಮಯದಲ್ಲಿ ಅವಳು ನಡೆದದ್ದನ್ನೆಲ್ಲ ಡೈರಿಯೊಳಗೆ ಬರೆದು ಪ್ರಾಣ ಬಿಟ್ಟಿದ್ಲು. ಪೊಲೀಸರು ಮಾಯಾಳ ಮಾವನನ್ನು ಬಂಧಿಸಿದ್ರು. ಆ ರಾತ್ರಿ ನಂತರ ಆ ಮನೆಯಲ್ಲಿ ಮತ್ತೆ ಯಾವುದೇ ನೆರಳು ಕಾಣಿಸ್ಲಿಲ್ಲ. ಆದರೆ ಹಲವು ದಿನಗಳ ನಂತರ ಅರವಿಂದ್ ಮನೆ ಬಿಟ್ಟು ಹೊರಡುವಾಗ ಕನ್ನಡಿಯಲ್ಲಿ ಮತ್ತೆ ಒಂದು ವಾಕ್ಯ ಕಾಣುತ್ತೆ. ಧನ್ಯವಾದ, ಆದರೆ ನಾನಿಲ್ಲೇ ಇದ್ದೇನೆ. ಮತ್ತೆ ಕನ್ನಡಿಯಲ್ಲಿ ನಿಧಾನವಾಗಿ ಒಂದು ನಗು ಮುಖ ಮೂಡಿ ಮಾಯವಾಯಿತು. ಅರವಿಂದ್ ಭಾರವಾದ ಮನಸ್ಸಿನಿಂದ ಇಳಿದು ಆ ಮನೆಯನ್ನು ಬಿಟ್ಟು ಬೇರೆಯವ್ರಿಗೆ ಹೋದ. ಈ ಕಥೆಯ ನೀತಿ ಅಂದರೆ ಮನೆ ಅಂದರೆ ಕೇವಲ ಇಟ್ಟಿಗೆಗಳಿಂದ ಮಾತ್ರ ಕಟ್ಟಲಾಗಿರೋದಿಲ್ಲ, ಅದರಲ್ಲಿ ಮನದ ಮಿಡಿತಗಳು, ಹಲವು ರಹಸ್ಯಗಳು ಅಡಗಿರ್ತವೆ ಅನ್ನೋದು. ಇಂತಹ ಹೊಸ ರೀತಿಯ ಕನ್ನಡ ರೋಚಕ ಕಥೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಮಸ್ಕಾರ.